ಈಗಾಗಲೇ ಕರ್ನಾಟಕದ ರಾಕಿ ಬಾಯ್ ಅನಿಸ್ಕೊಂಡಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟಿ ಹಬ್ಬದ ಸೆಲೆಬ್ರೇಷನ್ ಅನ್ನ ಇಡೀ ಕರ್ನಾಟಕದಾದ್ಯಂತ ಅಲ್ಲ, ಇಡೀ ದೇಶದಾದ್ಯಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳ ಬಳಗವನ್ನು ಹೊಂದಿರುವಂತಹ ಯಶ್ ಅವರು ಈಗಾಗಲೇ KGF ತದನಂತರ ತಮ್ಮ ಒಂದು ಹೆಸರನ್ನ ಎಲ್ಲೆಡೆ ಉಳಿಸ್ಕೊಂಡಿದ್ದಾರೆ ಮತ್ತು ಹೆಸರನ್ನ ಇನ್ನಷ್ಟು ಪ್ರಸಿದ್ಧಿಯನ್ನ ಮಾಡ್ಕೊಂಡಿದ್ದಾರೆ. ಈ ಒಂದು ದಿನ ಅಂದರೆ ಜನವರಿ 8ರಂದು ಯಶ್ ಅವರ ಹುಟ್ಟುಹಬ್ಬದ ಸಲುವಾಗಿ ಗದಗಲ್ಲಿರುವಂತಹ ಅಭಿಮಾನಿಗಳು ಅವರ ಒಂದು ಸ್ಟ್ಯಾಚು ಅಂದರೆ ಅವರ ಒಂದು ಕಟ್ಔಟ್ ಇರುವಂತಹ ಬ್ಯಾನರ್ ಅನ್ನು ಕಟ್ಟುವಂತಹ ಸಂದರ್ಭದಲ್ಲಿ ವಿದ್ಯುತ್ ತಂತಿಗೆ ಸಿಲುಕಿ ಸಾವನ್ನ ಅಪ್ಪಿದ್ದಾರೆ. ಅಂದರೆ ಈಗಾಗಲೇ ಆ ಒಂದು ವಿದ್ಯುತ್ ತಂತಿಯಲ್ಲಿ ಕರೆಂಟ್ ಪಾಸ್ ಆಗ್ತಾ ಇತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಅವರು ಬ್ಯಾನರ್ ಕಟ್ಟಂತ ವೇಳೆಯಲ್ಲಿ ಆ ಒಂದು ಬ್ಯಾನರ್ ವಿದ್ಯುತ್ ತಂತಿಗೆ ಸಿಕ್ಕಾಕೊಂಡು ಅಲ್ಲಿ 3 ಜನರು ಆನ್ ಸ್ಪಾಟ್ ಅಲ್ಲಿ ಸಾವನ್ನ ಅಪ್ಪಿದ್ದಾರೆ. ಮತ್ತೆ ಇನ್ನು ಉಳಿದಂತಹ 3 ಜನರು ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊತಾ ಇದ್ದಾರೆ. ಇನ್ನು 2 ಆರಾಮಾಗಿ ಅಲ್ಲಿ ಕೆಳಗಡೆ ಇರೋದಕ್ಕೋಸ್ಕರ ಅವರು ಬಚಾವಾಗಿದ್ದಾರೆ. ಸಾವನ್ನ ಅಪ್ಪಿದವರು ಯಾರಪ್ಪ ಅಂತಂದ್ರೆ ಹನುಮಂತ ಹರಿಜನ 21 ವರ್ಷದ ಹುಡುಗ, ಮುರಳಿ ನಡುವಿನಿ 20 ವರ್ಷದ ಹುಡುಗ, ನವೀನ್ ಗಾಜಿ ಇವರು 19 ವರ್ಷದ ಹುಡುಗ. ಈ 3 ಸಹ ಒಂದು ಸ್ಥಳದಲ್ಲೇ ಸಾವನ್ನ ಅಪ್ಪಿದ್ದಾರೆ. ಈ ಘಟನೆ ನಡೆದಂಥದ್ದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರನಗಿ ಗ್ರಾಮ. ಈ ಒಂದು ಗ್ರಾಮದಲ್ಲಿ ಅಂಬೇಡ್ಕರ್ ಕಾಲೋನಿಯಲ್ಲಿ ವಾಸಿಸ್ತಾ ಇದ್ದಂತಹ ಈ ಯುವಕರು ಒಟ್ಟು 8 ಜನ ಯಶ್ ಅವರ ಒಂದು ಬ್ಯಾನರ್ ಅನ್ನು ಕಟ್ಟೋದಕ್ಕೆ ಹೋಗಿರ್ತಾರೆ, ಅವರ ಒಂದು ಹುಟ್ಟುಹಬ್ಬದ ಸಲುವಾಗಿ ಸೆಲೆಬ್ರೇಟ್ ಮಾಡೋಣ ಅನ್ನೋದಕ್ಕೋಸ್ಕರ. ಆದರೆ ಹುಟ್ಟುಹಬ್ಬದ ದಿನದಂದೇ ಇಂತಹ ಒಂದು ಕೆಟ್ಟ ನ್ಯೂಸ್ ಅನ್ನ ಕೇಳಬೇಕಾದಂತಹ ಸಂದರ್ಭ ಯಶ್ ಅವ್ರಿಗೂ ಸಹ ಬಂದಿದೆ. ಈಗಾಗಲೇ ಇವರ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಯಶ್ ಅವರನ್ನ ಅವರ ಒಂದು ಗದಗ್ ಊರಿಗೆ ಅಂದರೆ ಗದಗ್ಗೆ ಬರಬೇಕು, ಅವರ ಒಂದು ಮೃತಪಟ್ಟಿರುವಂತಹ ಅಭಿಮಾನಿಗಳನ್ನ ನೋಡಬೇಕು, ಅವರ ಕುಟುಂಬಸ್ಥರಿಗೆ ಒಂದು ಸಾಂತ್ವನವನ್ನ ಹೇಳಬೇಕು ಅಂತ ಎಲ್ಲರೂ ಸಹ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ವಿಷಯವನ್ನ ಕೇಳಿ ಯಶ್ ಅವರು ಅಭಿಮಾನಿಗಳನ್ನ ನೋಡೋದಕ್ಕೆ ಹೋಗ್ತಾರಾ ಅಥವಾ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋದಕ್ಕೆ ಹೋಗ್ತಾರಾ ಇಲ್ವಾ ಅಂತ ನೋಡೋಣ. ಮತ್ತೆ ಒಟ್ಟು 8 ಜನರಲ್ಲಿ ಈಗ 2 ಆರಾಮಾಗಿದ್ದಾರೆ, ಇನ್ನು 3 ಜನ ಪಾಪ ಸಾವು ಬದುಕಿನ ಮಧ್ಯೆ ನರಳ್ತಾ ಇದ್ದಾರೆ. ಏನೇ ಆಗಿರ್ಲಿ, ನಮ್ಮ ಒಂದು ಅಭಿಮಾನ ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿದ್ರೆ ಸಾಕು, ಅದನ್ನ ಎಲ್ಲೂ ಸಹ ತೋರ್ಪಡಿಕೆಗಾಗ್ಲಿ ಅಥವಾ ಈ ರೀತಿ ಒಂದು ತೋರ್ಸೋದಕ್ಕಾಗ್ಲಿ ಹೋಗ್ಬಾರ್ದು. ಅಭಿಮಾನ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ನಮಗೆ ಗೊತ್ತಿದ್ದರೆ ಸಾಕು, ಅದು ಇನ್ನೊಬ್ಬರ ಮುಂದೆ ತೋರಿಸ್ಕೊಳ್ಳುವಂಥ ವಸ್ತು ಆಗ್ಬಾರ್ದು ಅಥವಾ ತೋರಿಸ್ಕೊಳ್ಳುವಂತಹ ಎಮೋಷನ್ ಆಗಬಾರ್ದು. ಇಂತಹ ಒಂದು ಅವಘಡಗಳಿಂದ ಆದಷ್ಟು ದೂರ ಇರಬೇಕು. ಅಂದರೆ ಆದಷ್ಟು ನಾವು ಇಂತಹ ಒಂದು ಬ್ಯಾನರ್ಗಳನ್ನ ಆ ಥರ ಒಂದು ಡೇಂಜರಸ್ ಪ್ಲೇಸ್ಗಳಲ್ಲಿ ಕಟ್ಟೋದಕ್ಕೆ ಹೋಗಬಾರ್ದು. ನಾನು ಈ ಮುಖಾಂತರ ಎಲ್ಲರಿಗೂ ಸಹ ಕೇಳ್ಕೊಳ್ತಾ ಇದ್ದೀನಿ, ಅಭಿಮಾನಿಗಳು ನಿಮ್ಮ ಒಂದು ಸೆಲೆಬ್ರಿಟಿ ಹೀರೋಗಳನ್ನಾಗಿರ್ಬೋದು, ಹೀರೋಯಿನ್ಸ್ನಾಗಿರ್ಬೋದು ಪ್ರೀತಿಸಿ, ಅವ್ರ ಬಗ್ಗೆ ಒಂದು ಅಭಿಪ್ರಾಯಗಳನ್ನ, ಒಂದು ಅಭಿಮಾನವನ್ನ ಇಟ್ಕೊಳ್ಳಿ. ನಿಮ್ಮ ಪ್ರಾಣಕ್ಕೆ ಕುತ್ತು ತರುವಂತಹ ವಿಷಯಗಳನ್ನ, ನಿಮ್ಮ ಪ್ರಾಣಕ್ಕೆ ಕುತ್ತು ತರುವಂತಹ ಸಂದರ್ಭಗಳನ್ನ ಕ್ರಿಯೇಟ್ ಮಾಡ್ಕೋಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಿಮ್ಗೇನಿಸ್ತು ಯಶ್ ಅವರ ಅಭಿಮಾನಿಗಳ ಬಗ್ಗೆ ಕೇಳಿ? ಈ ಒಂದು ಅಭಿಮಾನಿಗಳ ಸಾವಿನ ಬಗ್ಗೆ ನಿಮ್ಗೇನು ಅನ್ನಿಸ್ತಾ ಇದೆ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.